Yes, students. In today's class, let us see the next question. The question goes like this. Pass the journal entries for the following under non-integral accounting system. So the following are the transactions. For these transactions, we are going to pass the journal entry. Let us start with the first transaction. ಡೈರೆಕ್ಟ್ ವೇಜಸ್ ರುಪೀಸ್ 1,20,000. ನಿಮ್ಗಾಗಲೇ ಗೊತ್ತು, ವೇಜಸ್ನ ಪೇ ಮಾಡಿದಾಗ ಸಾಮಾನ್ಯವಾಗಿ 2 ಎಂಟ್ರಿ ಬರುತ್ತೆ. ಒಂದು ಅದನ್ನು ಪೇ ಮಾಡಿರೋಕ್ಕೆ ಒಂದು ಎಂಟ್ರಿ, ಎರಡನೇದು ಅದನ್ನು ಚಾರ್ಜ್ ಮಾಡೋದಕ್ಕೆ ಅಥವಾ ಅಲೋಕೇಟ್ ಮಾಡೋದಕ್ಕೆ ಎರಡನೇ ಎಂಟ್ರಿ. ಸೊ ಲೆಟ್ ಅಸ್ ಗೋ ಥ್ರೂ ದಿಸ್ ಎಂಟ್ರೀಸ್. ಫಾರ್ ದಿ ಪೇಮೆಂಟ್ ದಿ ಎಂಟ್ರಿ ವಿಲ್ ಬಿ ಡೈರೆಕ್ಟ್ ವೇಜಸ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ 1,20,000 ಟು ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ 1,20,000 being wages paid. The second entry is, since it is a direct wage, it will be charged to or allocated to work in progress ledger control account. Direct wages na ಸಾಮಾನ್ಯವಾಗಿ ಪ್ರೊಡಕ್ಷನ್ ಗೆ ನಾವು ಅಲೋಕೇಟ್ ಮಾಡ್ತೀವಿ. ಸೊ ಪ್ರೊಡಕ್ಷನ್ ರೆಪ್ರೆಸೆಂಟ್ ಮಾಡುವಂತ ಅಕೌಂಟ್ ಯಾವುದು? ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್. ಸೊ ದಿ ಎಂಟ್ರಿ ವಿಲ್ ಬಿ ವರ್ಕ್ ಇನ್ ಪ್ರೋಗ್ರೆಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ 1,20,000 to wages control account 1,20,000 being wages charged to production. ಸೊ ಫಸ್ಟ್ ಎಂಟ್ರಿ ಆಯಿತು. ನೆಕ್ಸ್ಟು ಸೆಕೆಂಡ್ ಎಂಟ್ರಿ, ಪರ್ಚೇಸ್ ಆಫ್ ಮೆಟೀರಿಯಲ್ ರುಪೀಸ್ 1,00,000. 1,00,000ಕ್ಕೆ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದ್ದೀವಿ. ಇದು ಯಾವುದೇ ಒಂದು ಸ್ಪೆಷಲ್ ಜಾಬ್ಗೆ ಅಂತ ಇವರು ಮೆನ್ಷನ್ ಮಾಡಿಲ್ಲ. ಆದ್ದರಿಂದ ನಾವೇನಂತ ಅಸ್ಯೂಮ್ ಮಾಡ್ಬೋದು, ಇದನ್ನು ಸ್ಟೋರ್ಸ್ಗೋಸ್ಕರ ಅಥವಾ ಸ್ಟೋರ್ ಮಾಡಲಿಕ್ಕೋಸ್ಕರ ನಾವು ಪರ್ಚೇಸ್ ಮಾಡಿದ್ದೀವಿ ಅಂತ. ಆ ಸಂದರ್ಭದಲ್ಲಿ ಬರುವಂಥ ಎಂಟ್ರಿ, ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ 1,00,000 ಟು ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ರುಪೀಸ್ 1,00,000 ಬೀಯಿಂಗ್ ಮೆಟೀರಿಯಲ್ಸ್ ಪರ್ಚೇಸ್ಡ್. ಸೊ ಮೆಟೀರಿಯಲ್ನ ಪರ್ಚೇಸ್ ಮಾಡೋದು ಸ್ಟೋರ್ ಮಾಡೋದಕ್ಕೆ ಸ್ಟೋರ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿದೆ. ನಾವು ದುಡ್ಡನ್ನೇ ಪೇ ಮಾಡಿ ಅಥವಾ ಸಾಲಕ್ಕೆ ಕೊಂಡ್ಕೊಂಡ್ಲಿ ಏನು ಮಾಡ್ತೀವಿ, ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಆದ್ದರಿಂದ ಇದು ಕ್ರೆಡಿಟ್ ಮಾಡಿದ್ದೀವಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಎಂಟ್ರಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಮೆಟೀರಿಯಲ್ಸ್ ರಿಟರ್ನ್ಡ್ ರುಪೀಸ್ 2,000. ಸೊ ಇಲ್ಲಿ ಕ್ವೆಶನಲ್ಲಿ ಕ್ಲಿಯರಾಗಿ ಹೇಳಿಲ್ಲ ಏನಂತ, ಈ ಮೆಟೀರಿಯಲ್ನ ನಾವು ಸಪ್ಲೈಯರ್ಗೆ ರಿಟರ್ನ್ ಮಾಡಿದ್ದೀವ ಅಥವಾ ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ದೀವ ಅಂತ. ಸೊ ಈ ಥರ ಸಂದರ್ಭದಲ್ಲಿ ನಾವು ಯಾವುದೇ ಏನಂತ ಬೇಕಾದ್ರೂ ನಾವು ಅಸ್ಯೂಮ್ ಮಾಡ್ಬೋದು. ಬಟ್ ಆ ಅಸಂಪ್ಷನ್ಗೆ ರಿಲೇಟೆಡ್ ಆಗಿ ಒಂದು ನೋಟ್ನ ಕೊಡಬೇಕಾಗುತ್ತೆ. ಸೊ ಈ ಕ್ವೆಶನಲ್ಲಿ ನಾವೆಂತ ಅಸ್ಯೂಮ್ ಮಾಡೋಣ, ಇದನ್ನು ಪ್ರೊಡಕ್ಷನಿಂದ ಸ್ಟೋರ್ಸ್ಗೆ ರಿಟರ್ನ್ ಮಾಡಿದ್ದೀವಿ ಅಂತ ಅಸ್ಯೂಮ್ ಮಾಡೋಣ. So in this case what happens, who will be the receiver? The receiver will be stores. So stores ledger control account will be debited. Who will be the giver? The production department will be the giver. So the account which represents the production department is work in progress ledger control account. Therefore this account will be credited. Therefore the entry will be stores ledger control account debit 2,000 to work in progress ledger control account 2,000 being materials returned to stores. ಸೊ ಥರ್ಡ್ ಎಂಟ್ರಿ ಆಯಿತು. ನೆಕ್ಸ್ಟು ಫೋರ್ತ್ ಎಂಟ್ರಿ ನೋಡೋಣ. ಸ್ಯಾಲರಿ ಫಾರ್ ದಿ ಆಫೀಸ್ ಪೇಯ್ಡ್ ರುಪೀಸ್ 24,000. ಸೊ ಯಾವಾಗ ಸ್ಯಾಲ್ರಿಯಲ್ಲಿ ಆಫೀಸಲ್ಲಿರುವಂಥ ಸ್ಟಾಫ್ಗೆ ನಾವು ಸ್ಯಾಲ್ರಿನ ಪೇ ಮಾಡ್ತೀವಿ, ಸ್ಯಾಲ್ರಿ ಅಕೌಂಟ್ನ ನಾವು ಡೆಬಿಟ್ ಮಾಡಲ್ಲ, ಡೈರೆಕ್ಟಾಗಿ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ದುಡ್ಡನ್ನು ಕೊಟ್ಟಿದ್ದಕ್ಕೆ ಕಾಸ್ಟ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ದೇರ್ಫೋರ್ ದಿ ಎಂಟ್ರಿ ಗೋಸ್ ಲೈಕ್ ದಿಸ್. ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ debit 24,000 to cost ledger control account 24,000 being office salary paid, right, because it's a part of office and administrative overhead. The next entry is office overhead absorbed 24,000. ಸ್ಟೂಡೆಂಟ್ಸ್ ಯಾವಾಗ ಅಬ್ಸಾರ್ಬ್ಡ್ ಅನ್ನೋ ವರ್ಡ್ ಬರುತ್ತೋ ನೀವು ತುಂಬ ಕೇರ್ಫುಲ್ಲಾಗಿ ಎಂಟ್ರೀಸ್ನ ನೋಡ್ಕೋಬೇಕು. ಫಸ್ಟ್ ನಾನು ಮಾಡಿರುವಂಥ ವಿಡಿಯೋ ಅಲ್ಲಿ ಅಬ್ಸಾರ್ಪ್ಷನ್ಗೆ ಕೆಲವೊಂದು ಎಂಟ್ರೀಸ್ ಇದೆ ನೋಡಿ, ಅಬ್ಸಾರ್ಪ್ಷನ್ನು, ಓವರ್ ರಿಕವರಿ, ಅಂಡರ್ ರಿಕವರಿ ಅಂತ. ಆ ಎಂಟ್ರೀಸ್ನ ಇನ್ನೊಂದ್ಸತಿ ನೀವು ನೋಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಈಗ ಈ ಎಂಟ್ರಿಗೆ ಪಾಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಥಿಂಗ್ ಇಸ್ ಇದು ಆಫೀಸ್ ಓವರ್ ಹೆಡ್, ಹೌದಾ? ಈಗಾಗಲೇ ಆಫೀಸ್ ಓವರ್ ಹೆಡ್ ಎಷ್ಟು ರೂಪಾಯಿ ಖರ್ಚಾಗಿದೆ? ಇಲ್ಲಿ 24,000 ಖರ್ಚಾಗಿದೆ. ಆದರೆ ಇದನ್ನು ಅಬ್ಸಾರ್ಬ್ ಮಾಡೋದೆಷ್ಟು? 26,000. ಸೊ ಇಟ್ ಈಸ್ ಎ ಕ್ಲಿಯರ್ ಕೇಸ್ ಆಫ್ ಓವರ್ ರಿಕವರಿ. ಅಂದರೆ ಹಣ ಖರ್ಚಾಗಿದ್ದಕ್ಕಿಂತ ಹೆಚ್ಚಿಗೆ ಹಣ ನಾವೇನು ಮಾಡಿದ್ದೀವಿ? ಓವರ್ ರಿಕವರಿ ಮಾಡಿದ್ದೀವಿ. ಎಷ್ಟು ಓವರ್ ರಿಕವರಿ ಮಾಡಿದ್ದೀವಿ? 2,000 ರುಪೀಸ್ ಓವರ್ ರಿಕವರ್ ಆಗಿದೆ. ಆ ಥರ ಸಂದರ್ಭದಲ್ಲಿ ಎಂಟ್ರಿ ಏನಾಗುತ್ತೆ, ಇದಕ್ಕೆ 2 ಎಂಟ್ರಿ ಬರುತ್ತೆ.
ಮೊದಲನೇದು ಅಬ್ಸಾರ್ಪ್ಷನ್ಗೆ ಅಬ್ಸಾರ್ಪ್ಷನ್ ಎಂಟ್ರಿ, ಎರಡನೇದು ಓವರ್ ರಿಕವರಿ ಅಥವಾ ಅಂಡರ್ ರಿಕವರಿ ಆಗಿದ್ದರೆ ಅದಕ್ಕೆ ಒಂದು ಎಂಟ್ರಿ ಬರುತ್ತೆ. ಸೊ ಅಬ್ಸಾರ್ಪ್ಷನ್ ಎಂಟ್ರಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಫೀಸ್ ಓವರ್ ಹೆಡ್ ಖರ್ಚಾಗಿರೋದನ್ನ ಯಾವ ಅಕೌಂಟ್ಗೆ ನಾವು ಅಬ್ಸಾರ್ಬ್ ಮಾಡ್ತಿದ್ದೀವಿ? ಫಿನಿಶ್ಡ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟ್ಗೆ ಅಬ್ಸಾರ್ಬ್ ಮಾಡ್ತಿದ್ದೀವಿ. So it is moving from office overhead to finished goods ledger control account. So who is the receiver? Finished goods ledger control account. Therefore this account is debited. The entry would be finished goods ledger control account debit to office overhead control account, being entry for the recovery of office overhead. So ಇವರು ಎಷ್ಟು ಅಮೌಂಟ್ ನಾವು ರಿಕವರಿ ಮಾಡ್ತಿದ್ದಾರೆ ಇದರಲ್ಲಿ? 26,000. ಆದ್ದರಿಂದ ಈ ಅಮೌಂಟು ಇಷ್ಟೇ ಅಮೌಂಟು ರಿಕವರಿ ಆಗಿದೆ ಅಂತ ನಾವು ಇಲ್ಲಿ ಎಂಟ್ರಿ ಪಾಸ್ ಮಾಡಿದ್ದೀವಿ. ಬಟ್ ಇದನ್ನು ಕಂಪೇರ್ ಮಾಡಿದ್ರೆ ಹಿಂದಿನ ಎಂಟ್ರಿ ಜೊತೆ ನೋಡಿ, ಇಲ್ಲಿ 24,000 ರೂಪಾಯಿ ಖರ್ಚಾಗಿದೆ, ಆದರೆ ರಿಕವರಿ ಆಗಿರೋದು 26,000. ಈ ಎಕ್ಸಸ್ 2,000 ಏನಿದೆ ಇದು ಇನ್ಕಮ್ ಅಥವಾ ಗೇನ್ ಅಂತ ನಾವು ಅನ್ಕೋತೀವಿ. ಸೊ ಈ ಗೇನನ್ನು ನಾವು ಎಲ್ಲಿ ತೋರಿಸ್ತೀವಿ ಅಂತಂದರೆ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ತೋರಿಸ್ತೀವಿ. ಸೊ ಇದನ್ನು ಅಕೌಂಟಲ್ಲಿ ಏನಾದರೂ ಬರೆದ್ರೆ ಈ ರೀತಿ ಕಾಣುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು ಅಂತ ನಾವೇನಾದರೂ ತೊಗೊಂಡ್ರೆ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ಎಂಟ್ರಿ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿ ಎಲ್ಲ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ಓವರ್ ರಿಕವರಿ ಆಗಿರೋದ್ರಿಂದ ಇದು 2,000 ರೂಪೀಸ್ ಗೇನ್. ಈ 2,000 ರೂಪೀಸ್ ಎಲ್ಲಿಂದ ಗೇನ್ ಆಗ್ತಿದೆ? ಆಫೀಸ್ ಓವರ್ ಹೆಡ್ಡಿಂದ. ಸೊ ದಿ ಎಂಟ್ರಿ ವಿಲ್ ಬಿ ಬೈ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ 2,000 ಗೇನ್ ಆಗಿರೋದ್ರಿಂದ ಇದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಾ ಇದ್ದೀವಿ. ಇದನ್ನು ನೋಡಿ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡಬಹುದಾ? ದಿ ಎಂಟ್ರಿ ವುಡ್ ಬಿ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ 2,000 ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,000. ದಿ ಸೇಮ್ ಎಂಟ್ರಿ ಯು ಕ್ಯಾನ್ ಸಿ ಇಟ್ ಹಿಯರ್. ಸಿ ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟ್ ಡೆಬಿಟ್ 2,000 ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ 2,000 being entry for the profit of overhead recovery transferred. So for absorption there will be two entry. One will be passed with the amount that has been absorbed. If it is under recovery or over recovery, in both the cases we are going to pass one more entry by taking into account ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದೇ ಎಂಟ್ರಿನ ಬೇಕಾದರೆ ಮರ್ಜ್ ಮಾಡಿ ಈ ಥರ ಕೂಡ ಪಾಸ್ ಮಾಡಬಹುದು. ಏನಂತ? ಫಿನಿಶ್ಡ್ ಗೂಡ್ಸ್ ಲೆಡ್ಜರ್ ಕಂಟ್ರೋಲ್ ಅಕೌಂಟು ಅಬ್ಸಾರ್ಬ್ ಆಗಿರೋದು 26,000, ಆಫೀಸ್ ಓವರ್ ಹೆಡ್ ಕಂಟ್ರೋಲ್ ಅಕೌಂಟಿಂದ ಬಂದಿರೋದು ಅಥವಾ ಖರ್ಚಾಗಿದ್ದು ಕೇವಲ 24,000, ಇನ್ನೂ 2,000 ಬಂದು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಂದರೆ ಇದು ಗೇನ್ ಅಂತ ಈ ರೀತಿ ಒಂದು ಜನರಲ್ ಎಂಟ್ರಿನ ಪಾಸ್ ಮಾಡ್ಬೋದು. ಇದೆರಡನ್ನೂ ಕೂಡ ಮರ್ಜ್ ಮಾಡಿ, ರೈಟ್? ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಂಟ್ರಿ. The next entry is selling expenses paid is 28,000. For the payment of selling expenses, the entry would be like this. Selling overhead control account debit to cost ledger control account. Right. The next entry is selling overhead absorbed rupees 24,000. Once again it is important. Why it is important? There is a word absorbed. Absorbed ಅಂತ ಬಂದ ತಕ್ಷಣ ಏನಾಗುತ್ತೆ? ಎರಡು ಎಂಟ್ರಿ ಬರುತ್ತೆ. ಒಂದು ಅಬ್ಸಾರ್ಬ್ ಆಗಿರೋದಕ್ಕೆ, ಇನ್ನೊಂದು ಅಂಡರ್ ರಿಕವರಿ ಅಥವಾ ಓವರ್ ರಿಕವರಿ ಆಗಿರೋದಕ್ಕೆ. ಹೌದಾ? ಇಲ್ಲಿ ಕಂಪೇರ್ ಮಾಡಿ ನೋಡೋಣ. ದುಡ್ಡು ಆ್ಯಕ್ಚುಲಿ ಖರ್ಚಾಗಿರೋದಷ್ಟು 28,000, ಆದರೆ ರಿಕವರ್ ಅಥವಾ ಅಬ್ಸಾರ್ಬ್ ಆಗಿರೋದಷ್ಟು 24,000. ಅಂದರೆ ಇಲ್ಲಿ 4,000 ಕಂಪೇರ್ ಮಾಡಿದ್ರೆ 4,000 ಅಂಡರ್ ರಿಕವರಿ ಆಗಿದೆ, ರೈಟ್? ಸೊ ಫಾರ್ ದಿಸ್ ವಿ ಆರ್ ಗೋಯಿಂಗ್ ಟು ಪಾಸ್ ದಿ ಜನರಲ್ ಎಂಟ್ರಿ ನೌ. ಫಾರ್ ರಿಕವರಿಂಗ್ 24,000 ರಿಕವರಿ ಆಗಿದ್ದಕ್ಕೆ ಎಂಟ್ರಿ ಏನಾಗುತ್ತೆ? ಸೆಲ್ಲಿಂಗ್ ಓವರ್ ಹೆಡ್ನ ಯೂಶಲಿ ಕಾಸ್ಟ್ ಆಫ್ ಸೇಲ್ಸ್ಗೆ ನಾವು ಅಬ್ಸಾರ್ಬ್ ಮಾಡ್ತೀವಿ. ಆದ್ದರಿಂದ ಕಾಸ್ಟ್ ಆಫ್ ಸೇಲ್ಸ್ ಅಕೌಂಟ್ ಡೆಬಿಟ್ 24,000 ಟು selling overhead control account 24,000 being selling overhead absorbed. ನೆಕ್ಸ್ಟು ಅಂಡರ್ ರಿಕವರಿ ಅಥವಾ ಓವರ್ ರಿಕವರಿಗೆ ಎಂಟ್ರಿ ಬರುತ್ತೆ. ಇದು ಅಂಡರ್ ರಿಕವರಿ ಆಗಿರೋದ್ರಿಂದ ಏನಾಗುತ್ತೆ? ಅಂಡರ್ ರಿಕವರಿ ಅಂದರೆ ಫರ್ದರ್ ನಮಗೆ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಅರ್ಥ, ಹೌದಾ? ಸೊ ಇಟ್ಸ್ ಕೈಂಡ್ ಆಫ್ ಎಕ್ಸ್ಪೆನ್ಸ್. ದೇರ್ಫೋರ್ ಟು ಅಂದರೆ ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಈ ಎಂಟ್ರಿ ಬರುತ್ತೆ. ಟು ಕಾಸ್ಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ 4,000 to selling overhead control account 4,000 being entry for the loss of. The next question goes like this. Journalize the following transaction assuming that control accounts are maintained. So my dear students, when they mention control accounts, it is same as non-integrated accounting system. So it is another name of non-integrated accounting system. So you people are asked to journalize the given
the below given transactions under non-integrated accounting system. So let us start with the first transaction. It is direct wages rupees 1,20,000. So when you people know, there will be two entry for this. One is for the payment and the second one is for the allocation. So the first entry for the payment is wages control account debit 1,20,000 to cost ledger control account 1,20,000. So the next entry is for the allocation or for the absorption of this overhead. As you people know, it is direct wage. It will be allocated to production, that is nothing but work in progress ledger control account. Therefore, the entry would be work in progress ledger control account debit 1,20,000 to wages control account 1,20,000 being wages charged to production. So let us move on to the second entry. The second transaction is purchases which includes cash purchase of rupees 80,000 and credit purchases worth 20,000. As you people know, whether it is a cash purchase or a credit purchase, the entry would be same. Therefore, I am going to merge the transaction, or I am going to pass the merger entry. Hence, the entry for the purchase of material is stores ledger control account debit. As when we purchase the material, it will come to our stores being materials purchased. So let us move on to the next entry. It goes like this. Materials returned to stores rupees 2,000. So it is clearly mentioned that the material has been returned from the job, that is work in progress control account, to stores. Stores is nothing but stores ledger control account. Therefore, the entry would be debit the receiver, that is stores ledger control account debit 2,000 to work in progress ledger control account 2,000 being materials returned to stores. So the next question is finished goods sold rupees 3 lakh. So when you sell the goods, what happens? You will receive the amount. Therefore, cost ledger control account debit 3 lakh and the goods are going out. Therefore, cost of sales account is credited. So the entry is cost ledger control account debit 3 lakh to cost of sales account 3 lakh being finished goods sold. So what is the next entry? Office salary paid rupees 24 lakh. As you know, office salary is a part of office and administrative overhead. So when you make the payment, the entry would be office overhead control account debit 24,000 as the amount is going out to cost ledger control account 24,000 being entry for the office overhead paid or being entry for the salary paid. So the next entry is office overhead absorbed. As I already told you, when it comes to the entry of absorption, you should be careful because there will be generally two entries. One is for the absorption. Second one, we are going to compare it with the respective overhead and see that if there is any over recovery or under recovery. And in case of such over recovery or under recovery, we are going to pass the one more entry. So first, let us pass the journal entry for the absorption. The absorption amount is 26,000. The office overhead is first of all absorbed to finished goods ledger control account. Therefore, finished goods ledger control account debit 26,000 to office overhead control account 26,000 being entry for the recovery of office overheads. Next entry is now we are going to compare these both entries. Actual amount which is incurred is actually 24,000. Whereas the recovered amount is 26,000. So here you can clearly see that there is an over recovery of 2,000. For this I am going to pass the next entry. So since it is a kind of income to the business, the amount will be credited to costing profit and loss account. Right? Therefore, the entry would be office overhead control account debit 2,000 to costing profit and loss account 2,000 being entry for the profit of overhead recovery transferred. So let us move on to the next entry. It is selling expenses. If you see here, the selling expense of rupees 28,000 has incurred. So therefore the entry would be selling overhead control account debit
28,000. To cost ledger control account 28,000, being entry for selling overhead. It has been incurred or the entry has been made for that. So the next entry or the last entry is selling overhead absorbed. See, if you see here, the actual selling overhead is 28,000, whereas the amount which is absorbed is actually 24,000. So it is a clear case of under recovery, right? Therefore, once again here we are going to pass two entries. First one is for the absorption. The absorption entry would be cost of sales account debit 24,000 to selling overhead control account 24,000, being selling overhead absorbed. As you know, selling overhead is actually absorbed to cost of sales account. As this is a clear case of under recovery, the entry for the under recovery is costing profit and loss account debit 4,000 to sell